ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880-300-300. ಅಟಿಕಾ ಗೋಲ್ಡ್ ಕಂಪನಿ. ನೀಟ್ ಅಕ್ರಮದ ವಿರುದ್ಧ ವಿಪಕ್ಷಗಳು ಸಿಡಿದಿದ್ದಾವೆ. ಸಂಸತ್ನ ಉಭಯ ಕಲಾಪಗಳಲ್ಲಿ ಕೋಲಾಹಲ ಸೃಷ್ಟಿಯಾಗಿತ್ತು. ಹಾಗಾಗಿ ಕಲಾಪವನ್ನ ಮುಂದೂಡಲಾಗಿದೆ. ಈಗ ಇದರ ಬೆನ್ನಲ್ಲೇ ಮಾತುಕತೆಗೆ ಮುಂದಾಗಿದ್ದಾರೆ ಪ್ರಧಾನ್. ಅಕ್ರಮದ ವಿರುದ್ಧ ವಿಪಕ್ಷಗಳು ಸಿಡಿದಿದ್ದಾವೆ. ಸಂಸತ್ನ ಉಭಯ ಕಲಾಪಗಳಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿರುವುದು. ಕಲಾಪ ಮುಂದೂಡಿಕೆ ಬೆನ್ನಲ್ಲೇ ಈಗ ಮಾತುಕತೆಗೆ ಮುಂದಾಗಿದ್ದಾರೆ ಧರ್ಮೇಂದ್ರ ಸಿಂಗ್ ಪ್ರಧಾನ್ ಅವರು. ಲೋಕಸಭಾ ಸ್ಪೀಕರ್ ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವರು ಮಾತುಕತೆ. ಓಂ ಬಿರ್ಲಾ ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಮಾತುಕತೆಗೆ ರೆಡಿಯಾಗಿದ್ದಾರೆ. ನೀಟ್ ಅಕ್ರಮ ಕುರಿತಾಗಿ ಲೋಕಸಭೆಯಲ್ಲಿ ಚರ್ಚೆಗೆ ಅನುಮತಿ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಚರ್ಚೆಯ ರೂಪುರೇಷೆಗಳ ಕುರಿತಾಗಿ ಮಾತುಕತೆ. ಸರ್ಕಾರದ ನಿಲುವನ್ನ ಸ್ಪೀಕರ್ಗೆ ಸ್ಪಷ್ಟಪಡಿಸಲಿದ್ದಾರೆ ಪ್ರಧಾನ್. ವಿಪಕ್ಷ ನಾಯಕರ ಜೊತೆಯಲ್ಲೂ ಸ್ಪೀಕರ್ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ನೀಟ್ ಅಕ್ರಮ ಕುರಿತಾಗಿ ಲೋಕಸಭೆಯಲ್ಲಿ ಚರ್ಚೆಗೆ ಅನುಮತಿ ನೀಡಿರುವ ಹಿನ್ನೆಲೆ ಇದೇ ವಿಚಾರವಾಗಿ ವಿಪಕ್ಷ ನಾಯಕರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ ಓಂ ಬಿರ್ಲಾ. ಚರ್ಚೆ ಕುರಿತಾಗಿ ಸರ್ಕಾರದ ನಿಲುವನ್ನ ವಿಪಕ್ಷಗಳಿಗೆ ವಿವರಿಸಲಿದ್ದಾರೆ ಸ್ಪೀಕರ್. ಲೋಕಸಭೆಯಲ್ಲಿ ಸುಗಮ ಚರ್ಚೆಗೆ ಅನುವು ಮಾಡಿಕೊಡುವಂತೆ ಸ್ಪೀಕರ್ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಇದೇ ರೀತಿಯಾಗಿ ಪದೇ ಪದೇ ಮುಂದೂಡ್ತಾ ಹೋದ್ರೆ ಯಾವಾಗ ಚರ್ಚೆ ಆಗುತ್ತೆ? ಈ ಕಡೆ ನೋಡಿದ್ರೆ ಎಐಸಿಸಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಚರ್ಚೆಗೆ ಬರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ. ಇತ್ತ ಬಿಜೆಪಿ ಹೇಳ್ತಾ ಇದೆ ನಾವು ಚರ್ಚೆಗೆ ರೆಡಿ ಆಗಿದ್ದೀವಿ ಅಂತ ಹೇಳಿ. ಸೊ ಅವ್ರು ಬರಲ್ಲ ಅಂತ ಇದ್ದಾರೆ, ಇವ್ರು ರೆಡಿ ಆಗಿದ್ದೀನಿ ಅಂತ ಇದ್ದಾರೆ. ಇದೆಲ್ಲದರ ನಡುವೆ ಯಾವಾಗ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗೋದು? ಇದು ಈಗಿರುವಂತ ಪ್ರಶ್ನೆ. ಚರ್ಚೆ ಆದ್ರೆ ತಾನೇ ಇದಕ್ಕೊಂದು ಅಂತಿಮವಾದಂತ ಮುದ್ರೆ ಬೀಳೋದು. ಸೊ ಆ ನಿಟ್ಟಿನಲ್ಲಿ ಅವ್ರು ಬರಲ್ಲ ಅಂತ ಇದ್ದಾರೆ, ಇವ್ರು ನಾವು ಸಿದ್ಧ ಇದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನೀಟ್ ಅಕ್ರಮ ಕುರಿತಾದ ಚರ್ಚೆಗೆ ಸರ್ಕಾರ ಸಿದ್ಧ ಇದೆ. ಲೋಕಸಭೆಯಲ್ಲಿ ಚರ್ಚೆಗೆ ಸಿದ್ಧ ಅಂತ ಕಿರಣ್ ರಿಜಿಜು ಹೇಳಿಕೆ ಕೊಟ್ಟಿದ್ದಾರೆ. ಬೀದಿಗಳಲ್ಲಿ ಪ್ರತಿಭಟನೆ ಮಾಡೋದು ಪರಿಹಾರ ಅಲ್ಲ. ಸರ್ಕಾರ ಯಾವಾಗಲೂ ಯುವ ಜನರ ಹಿತ ಮುಖ್ಯ. ಯಾವುದೇ ವಿಷಯ ಕುರಿತ ಚರ್ಚೆ ಅರ್ಥಪೂರ್ಣವಾಗಿರಬೇಕು. ಸರ್ಕಾರಕ್ಕೆ ಯಾವಾಗಲೂ ಕೂಡ ಯುವ ಜನತೆಯ ಹಿತ ಮುಖ್ಯವಾಗಿದೆ. ಯಾವುದೇ ವಿಷಯ ಕುರಿತ ಚರ್ಚೆ ಅರ್ಥಪೂರ್ಣವಾಗಿರಬೇಕು. ಎಲ್ಲಾ ರಾಜಕೀಯ ಪಕ್ಷಗಳು ಸೇರಿ ನಿರ್ಧಾರ ಮಾಡಬೇಕು. ಸಮಸ್ಯೆ ಪರಿಹರಿಸಲು ಕೈಗೊಂಡ ಹೆಜ್ಜೆಗಳ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧ. ಸುಗಮ ಕಲಾಪಕ್ಕೆ ಅನುವು ಮಾಡಿಕೊಡುವಂತೆ ಕಿರಣ್ ರಿಜಿಜು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಲೋಕಸಭೆಯಲ್ಲಿ ಧನಾತ್ಮಕ ಚರ್ಚೆಗೆ ಕಿರಣ್ ರಿಜಿಜು ಆಗ್ರಹಿಸಿದ್ದಾರೆ. आज पार्लियामेंट सदन में कह दिया कि नीट एग्जाम का पेपर लीक का मामला और उससे जुड़े हुए जो भी संबंधित मामले हैं उस पे पूरी तरह से चर्चा करने के लिए तैयार है। हमने पहले दिन से कहा कि सरकार कोई भी मुद्दे देश हित में और युवाओं के हित में जो भी आता है चर्चा के लिए हमेशा तैयार है, लेकिन उसके लिए किस नियम के तहत चर्चा करना है वो तो तय करना पड़ेगा। पार्लियामेंट के अंदर में चर्चा करने के लिए एक सिस्टम बनाया हुआ है। अब सीधा सड़क पे उतर जाते हो और हंगामा करते हो, ये ठीक नहीं है। चर्चा सार्थक होना चाहिए, नियम के तहत पॉजिटिव डिस्कशन होना चाहिए। और सरकार चाहते हैं कि नीट एग्जाम पेपर पे पूरा चर्चा हो करके और उसमें क्या क्या कदम सरकार ने उठाया है ये भी देश के सामने में जाना चाहिए। और नीट के पेपर लीकेज के बाद
जो कठिनाई हुए हैं उसका भी ब्यौरा सरकार सदन में देंगे, देश को बताएंगे और क्या क्या कार्रवाई किया है ये भी देशवासियों को जानने का पूरा अधिकार है। अगर हम चर्चा नहीं करेंगे तो देशवासियों को जानकारी कैसे मिलेगा। लेकिन हमारे बात सिर्फ इतना ही है कि किसी नियम के तहत चर्चा करने के लिए स्पीकर साहब के साथ बैठ करके सब पार्टी ये तय करे, सबसे पहले कब चर्चा करना है वो तय करे, सरकार मंजूर है। किस नियम के तहत चर्चा करना है सरकार तैयार है, और कितने लंबे चर्चा होना चाहिए, कितने घंटे का चर्चा होना है ये भी सब पार्टी का लीडर स्पीकर के साथ बैठ करके तय करे, सरकार पूरा मंजूर है। जितना लंबा बहस होगा सरकार पूरा अपने बात देश के लोगों को बताने के लिए पहले दिन से कह रहे हैं और युवाओं का भविष्य के लिए क्या क्या कदम उठाया है और क्या कदम उठाना चाहिए इसका भी बहुत सार्थक बहस होना ही चाहिए। इसलिए मैं फिर से आग्रह करता हूं कि सरकार की तरफ से औपचारिक हमने फिर से कह दिया है कि हम चर्चा के लिए तैयार है, तो समय तय करें और पार्लियामेंट का समय को बर्बाद नहीं करके सबसे इस वक्त जो मुद्दा सारे पार्टी चाहते हैं नीट एग्जाम पेपर लीक को, यही मुद्दा सबसे पहले चर्चा हो, हम ये चाहते हैं। इसलिए अभी समय विलंब नहीं करके जो ऑफर किया है सरकार ने स्पीकर महोदय के साथ बैठ करके तिथि समय और नियम तय करें और बहस। ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಕಿರಣ್ ರಿಜಿಜು ಅವರು ಹೇಳ್ತಾ ಇರೋದು ಸರ್ಕಾರ ಚರ್ಚೆಗೆ ರೆಡಿ ಆಗಿದೆ, ಯಾವುದೇ ವಿಚಾರ ಅಂತ ಅಂದ್ರೂ ಕೂಡ ಅರ್ಥಪೂರ್ಣವಾಗಿರ್ಬೇಕು ಚರ್ಚೆ. ಬಟ್ ಇಲ್ಲಿ ಬೀದಿಗಳಲ್ಲಿ ಹೋರಾಟ ಮಾಡಿದ್ರೆ ಹೇಗೆ, ಬನ್ನಿ ಚರ್ಚೆಗೆ ಅಂತ ಕರೀತಾ ಇದ್ದಾರೆ. ಬಟ್ ವಿಪಕ್ಷಗಳು ಯಾಕೆ ಚರ್ಚೆಗೆ ಮುಂದಾಗ್ತಾ ಇಲ್ಲ? ರಾಮ್, ಇಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ದೊಡ್ಡ ಮಟ್ಟದ ಒಂದು ವಾಗ್ಯುದ್ಧಕ್ಕೆ ಕಾರಣ ಆಗಿರೋದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಟ್ಟ ಬಳಿಕವಷ್ಟೇ ನಾವು ನೀಟ್ ಅಕ್ರಮದ ಕುರಿತ ಚರ್ಚೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಪಟ್ಟು ಹಿಡಿದಿದ್ದಾವೆ. ಆದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯೋದಕ್ಕೆ ಕೇಂದ್ರ ಸರ್ಕಾರ ಸುತರಾಮ್ ರೆಡಿ ಇಲ್ಲ. ಕೇಂದ್ರ ಸರ್ಕಾರ ಹೇಳ್ತಿರೋದು ಮೊದಲು ನೀವು ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಿ. ಏನೊಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಆ ಸೋರಿಕೆ ಬಳಿಕ ಏನು ಮರುಪರೀಕ್ಷೆ ನಡೆಯಿತು, ಆ ಮರುಪರೀಕ್ಷೆ ನಡೆಯೋದಕ್ಕೆ ಮುನ್ನ ಕೇಂದ್ರ ಸರ್ಕಾರ ಕೈಗೊಂಡಂಥ ಕ್ರಮಗಳೇನು, ಕೇಂದ್ರ ಸರ್ಕಾರ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ, ಮುಂದಿನ ದಿನಗಳಲ್ಲಿ ನೀಟ್ ಇರ್ಬೋದು ಇನ್ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗದಲ್ಲೇ ಇರೋ ರೀತಿಯಲ್ಲಿ ನಾವು ತಾಂತ್ರಿಕ ಒಂದು ಪ್ರಯೋಜನಗಳನ್ನು ಪಡೆದು ತಾಂತ್ರಿಕ ಸೌಲಭ್ಯಗಳನ್ನು ಪಡೆದುಕೊಂಡು ಯಾವೆಲ್ಲ ರೀತಿ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡಿದ್ದೀವಿ ಅದನ್ನು ನಾವು ಜನರ ಮುಂದೆ ಇಡೋದಕ್ಕೆ ಬಯಸ್ತೀವಿ. ಜೊತೆಗೆ ಲೋಕಸಭೆಯಲ್ಲಿ ಈ ಬಗ್ಗೆ ಮಾತನಾಡೋದ್ರ ಮೂಲಕ ಕೇವಲ ವಿರೋಧ ಪಕ್ಷಗಳು ಮಾತ್ರ ಅಲ್ಲ, ಇಡೀ ದೇಶಕ್ಕೆ ನಾವು ವಿವರಿಸೋಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಹೇಳ್ತಿದೆ. ಆದರೆ ವಿರೋಧ ಪಕ್ಷಗಳ ಆಗ್ರಹ ಒಂದೇ, ಈಗಾಗಲೇ 23 ವಿದ್ಯಾರ್ಥಿಗಳ ಬಲಿ ಪಡೆಯಲಾಗಿದೆ. ನೀಟ್ ಪರೀಕ್ಷೆ ನಡೀತು, ಆನಂತರ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಆರೋಪ ಬಂತು, ಆನಂತರ ಮರುಪರೀಕ್ಷೆ ನಡೀತು, ಈ ಎಲ್ಲ ಪ್ರಕ್ರಿಯೆಗಳೇನು ನಡೀತು. ಈ ಒಂದು ಹಂತದಲ್ಲಿ 23 ವಿದ್ಯಾರ್ಥಿಗಳೇನು ಸಾವನ್ನಪ್ಪಿದ್ದಾರೆ ಅವರ ಸಾವಿಗೆ ಒಂದು ನ್ಯಾಯ ಸಿಗಬೇಕು. ಹಾಗಾಗಿ ಮೊದಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ಆ ನಂತರವಷ್ಟೇ ಮುಂದಿನ ಮಾತು ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷಗಳು ಹೇಳ್ತಿದ್ದಾವೆ. ವಿರೋಧ ಪಕ್ಷಗಳ ಆಗ್ರಹ ಮತ್ತೊಂದೇನೆಂದರೆ CJPಯನ್ನು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸ್ತು, ಆನಂತರ ಸಂಸತ್ಗೆ ಮುತ್ತಿಗೆ ಹಾಕಕ್ಕೆ ಪ್ರಯತ್ನ ಪಡ್ತು. ಈ ಒಂದು ಹಂತದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆದಿದೆ. ಹೆಣ್ಣು ಮಕ್ಕಳು ಅಂತಲೂ ಕೂಡ ನೋಡ್ದಲೇ ಕೆಲವರ ಬಟ್ಟೆಯನ್ನು ಅರಿಯಲಾಗಿದೆ, ಅವರ ಮೇಲೆ ಹಲ್ಲೆ ಮಾಡಲಾಗಿದೆ. ಹೀಗಾಗಿ ಇವೆಲ್ಲದಕ್ಕೂ ಒಂದು ರೀತಿಯಾದಂತಹ ಒಂದು ಯಾರು ಇದರ ಹೊಣೆಗಾರಿಕೆ ಅನ್ನೋದು ನಿಗದಿಯಾಗಬೇಕು. ಜೊತೆಗೆ ಮೊದಲಿಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹಗಳನ್ನು ಮಾಡ್ತಿದೆ. ಈ ಎಲ್ಲ ಕಾರಣಗಳಿಂದಾಗಿ ಕೇಂದ್ರ ಯಾರೊಂದು ಸಂಸದೀಯ ವ್ಯವಹಾರಗಳ ಸಚಿವರಿದ್ದಾರೆ ಕಿರಣ್ ರಿಜಿಜು, ಅವರು ಕೂಡ ಹೇಳ್ತಿರೋದಷ್ಟೇ, ಸಂಸತ್ನಲ್ಲಿ ಯಾವುದೇ ಒಂದು ವಿಚಾರ ಚರ್ಚೆಗೆ ನಿಯಮಗಳಿರ್ತವೆ, ನಿಯಮಗಳ ಅನುಸಾರವಾಗಿ ಚರ್ಚೆ ನಡೆಸಬೇಕು. ಈ ನಿಯಮಗಳ ಅನುಸಾರವಾಗಿ ಎಷ್ಟು ಗಂಟೆಗಳ ಕಾಲ ಬೇಕಾದರೂ ಚರ್ಚೆ ನಡೆಸಿ, ಎಷ್ಟು ದಿನ ಬೇಕಾದರೂ ಚರ್ಚೆ ನಡೆಸಿ, ಈ ಕುರಿತಾಗಿ ಉತ್ತರ ಕೊಡೋದಕ್ಕೆ ಸರ್ಕಾರ ಸದಾ ಸಿದ್ಧವಾಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಈ ಒಂದು ಚರ್ಚೆಗೆ ವಿರೋಧ ಪಕ್ಷಗಳು ರೆಡಿ ಇದ್ದಾವ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದ ಮಾಹಿತಿ ಸಿಗ್ತಿಲ್ಲ. ಯಾಕೆಂದರೆ ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ಕಲಾಪವನ್ನು ಮುಂದೂಡಲಾಗಿದೆ. ಅಷ್ಟರೊಳಗೆ
ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಏನಿದ್ದಾರೆ ಅವರು ಓಂ ಬಿರ್ಲಾ ಅವ್ರ ಜೊತೆನೂ ಮಾತುಕತೆ ನಡೆಸಿದ್ದಾರೆ. ಸರ್ಕಾರದ ಕಡೆಯಿಂದ ನೀಟ್ ಪ್ರಶ್ನೆ ಪತ್ರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ವಿಚಾರಗಳನ್ನು ನಾವು ಮಂಡಿಸೋಕ್ಕೆ ಸಿದ್ಧವಿದ್ದೀವಿ ಅಂತ ವಿವರಿಸಿದ್ದಾರೆ. ಜೊತೆಗೆ ವಿಪಕ್ಷ ನಾಯಕರನ್ನು ಕೂಡ ಮಾತುಕತೆಗೆ ಓಂ ಬಿರ್ಲಾ ಅವರು ಕರೆದಿದ್ದಾರೆ. ಒಂದು ವೇಳೆ ಈ ಸಂಧಾನ ಮಾತುಕತೆ ಏನಾದರೂ ಸಕ್ಸಸ್ ಆದರೆ ಆಗ ಸಂಸತ್ನಲ್ಲಿ ಈ ಕುರಿತಾಗಿ ಚರ್ಚೆ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ರಾಮ್, ಹಾಗೆ ಸಂಪರ್ಕದಲ್ಲಿರಿ, ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ತಲೆದಂಡ ಫಿಕ್ಸ್. ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಧರ್ಮೇಂದ್ರ ಸಿಂಗ್ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಕಾಂಗ್ರೆಸ್ ಸಿಜೆಪಿ ಭಾರಿ ಒತ್ತಡ ಹಿನ್ನೆಲೆ ತಲೆದಂಡನ. ಅಮಿತ್ ಶಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಜಿತೇಂದ್ರ ಸಿಂಗ್ ಸಭೆಯಲ್ಲಿ ಭಾಗಿಯಾಗಿರೋದು. ನೀಟ್ ಹೋರಾಟ ಮತ್ತು ಮುಂದಿನ ಕ್ರಮ ಕುರಿತು ನಾಯಕರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಪ್ರಧಾನ್ ರಾಜೀನಾಮೆ ನೀಡಿದ್ದಲ್ಲಿ ಮುಂದೇನು ಅನ್ನೋದರ ಬಗ್ಗೆ ಚರ್ಚೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನರಿಂದ ಸ್ಪೀಕರ್ ಓಂ ಬಿರ್ಲಾ ಭೇಟಿ ಸಾಧ್ಯತೆ. ನೋಡಿ, ಈಗ ಅಲ್ಲಿ ಸೇರಿರುವಂತ ಯುವಕರು ಹೇಳ್ತಾ ಇರುವಂತದ್ದು ಒಂದೇ ಮಾತು, ಪ್ರಧಾನ್ ಅವರ ರಾಜೀನಾಮೆ ಆಗಬೇಕು, ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಅವರು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಇದೇ ರೀತಿಯಾಗಿ ಮುಂದುವರಿಯುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅವರು. ಜೊತೆಗೆ ಕಾಂಗ್ರೆಸ್ ಪಕ್ಷ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ನಾವು ಯಾವ ಚರ್ಚೆಗೂ ಬರಲ್ಲ ಅಂತ ಹೇಳಿ. ಸೊ ಹಾಗಾಗಿ ಈಗ ಅಮಿತ್ ಶಾ ಅವರ ನಿವಾಸದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಜಿತೇಂದ್ರ ಸಿಂಗ್ ಸೇರಿದ್ದಾರೆ, ಸಭೆಯನ್ನ ಮಾಡ್ತಾ ಇದ್ದಾರೆ. ಎಸ್ ದಿಲೀಪ್, ನಾವು ಗಮನಿಸ್ತಾ ಇದ್ದೀವಿ ಇಷ್ಟೆಲ್ಲ ಹೋರಾಟ ಈಗ ಇವರ ಒಂದು ರಾಜೀನಾಮೆಗೋಸ್ಕರ, ಪ್ರಧಾನ್ ರಾಜೀನಾಮೆಗೋಸ್ಕರ ಸುಲಭನಾ, ಅಷ್ಟು ಈಸಿನಾ, ಬಿಜೆಪಿ ಒಪ್ಕೊಂಡ್ಬಿಡುತ್ತಾ? ರಾಮ್, ಏನಂದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೇವಲ CJP ಮಾತ್ರ ಕೇಳ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷ ಕೇಳ್ತಾ ಇದೆ, ಸಮಾಜವಾದಿ ಪಕ್ಷ ಕೇಳ್ತಾ ಇದೆ, ಆಮ್ ಆದ್ಮಿ ಪಕ್ಷ ಕೇಳ್ತಾ ಇದೆ. ಎಲ್ಲ ಇಂಡಿಯಾ ಮೈತ್ರಿಕೂಟದ ಎಲ್ಲ ಪಕ್ಷಗಳು ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾವೆ. ಈ ನಡುವೆ ಏನೊಂದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆನೇ ಏಕೆ ಬೇಕು, ನೀಟ್ನಲ್ಲಿ ಸುಧಾರಣೆ ಮಾಡಿದ್ರೆ ಸಾಧ್ಯ ಇಲ್ಲವಾ ಅಂತೇಳ್ಬಿಟ್ಟು CJP ಪಕ್ಷದ ಮುಖ್ಯಸ್ಥರಾದ ಅಭಿಜಿತ್ ದೀಪ್ಕೆ ಅವ್ರನ್ನ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಅಭಿಜಿತ್ ದೀಪ್ಕೆ ಹೇಳಿದ್ದೇನೆಂದರೆ, ಒಂದು ವೇಳೆ ನಾವು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆನ ಕೇಳ್ದಲೇ ಇದ್ದರೆ ಈ ಒಂದು ಹಗರಣ ಏನು ನಡೆದಿದೆ ಅದರ ಅಕೌಂಟಬಿಲಿಟಿ ಯಾರು, ಇದರ ಹೊಣೆಗಾರಿಕೆ ಯಾರು? ಹಾಗಾಗಿ ಈ ಒಂದು ಏನೊಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತಗೊಳ್ದಲೇ ಇದ್ದರೆ, ನಾವು ಈ ವಿಚಾರದಲ್ಲಿ ಸೋತ್ರೆ ಮುಂದಿನ ದಿನಗಳಲ್ಲಿ ಬೇರೆ ಇನ್ಯಾವುದೇ ಸಚಿವಾಲಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆದಾಗಲೂ ಕೂಡ ಅವರು ಅಧಿಕಾರಿಗಳ ತಲೆದಂಡವನ್ನು ಕೊಟ್ಟು ಸುಮ್ಮನಾಗ್ಬೋದು. ಯಾವುದೇ ಒಂದು ಸಚಿವಾಲಯ ಯಶಸ್ವಿಯಾಗಿ ಮತ್ತು ಸೂಕ್ತವಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ ಆ ಸಚಿವರಿಗೆ ಮುಂದಿನ ದಿನಗಳಲ್ಲಿ ಏನಾದರೂ ಸಮಸ್ಯೆ ಆದರೆ ನನ್ನ ತಲೆದಂಡ ಆಗುತ್ತೆ ಅನ್ನೋ ಭೀತಿ ಹುಟ್ಟಬೇಕು. ಅದೇ ಕಾರಣದಿಂದಾಗಿ ನಾವು ರಾಜೀನಾಮೆನ ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರು. ಇದೀಗ ಎಲ್ಲ ರಾಜಕೀಯ ಪಕ್ಷಗಳು ಹೇಳ್ತಿರೋದಷ್ಟೇ, ಅವರ ತಲೆದಂಡ ಆದರೆ ಮಾತ್ರ ಈ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ ಅಂತ. ಆದರೆ ಈ ಒಂದು ತಲೆದಂಡದ ವಿಚಾರದಲ್ಲಿ ಕಳೆದ 12-13 ವರ್ಷಗಳಲ್ಲಿ ಮೋದಿ ಸರ್ಕಾರ ಇದುವರೆಗೂ ಎಂಥದೇ ರೈಲ್ವೆ ದುರಂತ ಸಂಭವಿಸಿದಾಗ ಯಾವುದೇ ರೈಲ್ವೆ ಸಚಿವರು ರಾಜೀನಾಮೆ ಕೊಟ್ಟಿಲ್ಲ, ಮತ್ತು ಯಾವುದೇ ಒಂದು ದೊಡ್ಡ ಮಟ್ಟದ ಟೆರರ್ ಅಟ್ಯಾಕ್ ಆದಾಗ ಕೇಂದ್ರ ಗೃಹ ಸಚಿವರೇನು ರಾಜೀನಾಮೆ ಕೊಟ್ಟಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೇಂದ್ರ ಸರ್ಕಾರ ಪಡೆಯುತ್ತಾ? ಇಷ್ಟು ಮಟ್ಟದ ಒತ್ತಡ ಏರ್ತಿದ್ರೂ ಕೂಡ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಏನು ಮಾಡುತ್ತೆ ಅನ್ನೋ ಪ್ರಶ್ನೆ. ಇದೇ ಒಂದು ಸಂದರ್ಭದಲ್ಲಿ ಒಂದು ಮುಂಗಾರು ಅಧಿವೇಶನ ಕೂಡ ಬಂದಿರೋದ್ರಿಂದಾಗಿ ಅಧಿವೇಶನದಲ್ಲಿ ಚರ್ಚೆ ಮಾಡಲೇಬೇಕು ಈ ವಿಚಾರದ ಬಗ್ಗೆ, ಅಥವಾ ಬೇರೆ ಇನ್ಯಾವುದೇ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಮೊದಲು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡಿಬೇಕು ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷಗಳು ಒಂದು ಬಿಗಿ ಪಟ್ಟನ್ನು ಹಿಡಿದಿದ್ದಾವೆ. ಹಾಗಾಗಿ ಸದನವನ್ನು ಮತ್ತು ಸುಗಮವಾಗಿ ನಡೆಸೋ ಕಾರಣದಿಂದಾದರೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೇಂದ್ರ ಸರ್ಕಾರ ಪಡೆಯುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ. ರಾಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.